ಪ್ರಜ್ವಲ್ ರೇವಣ್ಣನ ಜೀವಾವಧಿ ಶಿಕ್ಷೆಯ ಬಗ್ಗೆ ಮಾಹಿತಿ ನೀಡಲು ದೂರವಾಣಿ ಸಂಪರ್ಕದಲ್ಲಿ ನಮ್ಮೊಂದಿಗೆ ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ವಕೀಲರು ಆದ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಅವರು ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಮೌಲಾ ಶರೀಫ್ ಸರ್ ಅವರಿಗೆ. ನಮಸ್ಕಾರ ಮೇಡಮ್. ಸರ್, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ನೀಡಿದಂತಹ ತೀರ್ಪಿನ ಬಗ್ಗೆ ನೀವು ವಕೀಲರಾಗಿ ಏನ್ ಹೇಳ್ತೀರಾ ಸರ್? ನೋಡಿ, ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಜೀವಾವಧಿ ಅಂದ್ರೆ 14 ವರ್ಷಕ್ಕೆ ಅಂತ ಕರಿತೀವಿ ನಾವೆಲ್ಲ. ಹೌದು. ಆದ್ರೆ ಸ್ಪೆಷಲ್ ಕೋರ್ಟ್ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಡ್ಜ್ ಸಂತೋಷ್ ಅವರು, ಗಜಾನ್ ಭಟ್ ಅವರು ಕೊಟ್ಟಂತ ಈ ತೀರ್ಪು ನಿಜಕ್ಕೂ ಬಹಳ ಮಹತ್ವದ್ದಾಗಿದೆ. ಅದರಲ್ಲಿ ಮುಖ್ಯವಾಗಿ ಲೈಫ್ ಲಾಂಗ್ ಇವರಲ್ಲಿ ಜೈಲಲ್ಲೇ ಇರಬೇಕು ಅಂತ ಏನ್ ಇವತ್ತು ಜಡ್ಜ್ಮೆಂಟ್ ಬಂದಿದೆ. ಅಧಿಕಾರ, ಹಣವಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎನ್ನುವ ಒಂದು ಬಲಾಢ್ಯ ಶಕ್ತಿ ಯಾರಿಗಿದೆಯೋ ಇಂಥವ್ರಿಗೆ ಇದು ಕಠಿಣ ಸಂದೇಶವಾಗ್ಬೇಕು. ಈ ಮಹತ್ವದ ತೀರ್ಪು ಜನಸಾಮಾನ್ಯರಲ್ಲಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಹೆಣ್ಣಿನ ಕುಲಕ್ಕೆ, ಸಂತ್ರಸ್ತೆಗೆ ಒಂದು ಸಿಕ್ಕ ನ್ಯಾಯ ಅಂತ ಜನರಿಗೆ ಗೊತ್ತಾಗ್ಬೇಕಂತ ಈ ಒಂದು ಜಡ್ಜ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಪ್ರತಿಯೊಬ್ರು ತಲೆ ಬಾಗಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನೋಡಿ, ಪಬ್ಲಿಕ್ ಡೊಮೈನ್ ಸಪರೇಟ್ ಇರುತ್ತೆ, ಓಕೆ, ಅಡ್ವೊಕೇಟ್ ಡೊಮೈನ್ ಸಪರೇಟ್ ಇರುತ್ತೆ. ಒಂದು ಅತ್ಯಾಚಾರಿಗೆ ಶಿಕ್ಷೆ ವಿಧಿಸುವ ವೇಳೆ ನ್ಯಾಯಾಧೀಶರು ಮೊದಲ ಸಾಲಿನಲ್ಲೇ ಒಂದು ಶ್ಲೋಕನ್ನು ಹೇಳ್ತಾರೆ. ಆ ಶ್ಲೋಕ, ಇದರ ಅರ್ಥ ಒಂದ್ಸಲ ನಾವು ತಿಳ್ಕೊಂಡ್ಬಿಟ್ರೆ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಸಂದೇಶವಾಗಿದೆ. ಅಧಿಕಾರದ ಮದದಿಂದ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ್ರೆ ನ್ಯಾಯಾಲಯ ಈ ರೀತಿ ಸಹ ತೀರ್ಪು ಕೊಡುತ್ತೆ. ಜೈಲಿನಲ್ಲಿ ಪರ್ಮನೆಂಟ್ ಆಗಿ ಕೊಳೆಯಬೇಕು ಅಂತ ಶಿಕ್ಷೆ ನೀಡಬಹುದು ಅಂತ ಒಂದು ಮಹತ್ವ ತೀರ್ಪಾಗಿದೆ ಮೇಡಮ್ ಇದು. ಓಕೆ ಸರ್. ಸರ್, ಇದೆಲ್ಲ ನಡೀತಾ ಇದ್ರೆ ಅವರ ಫ್ಯಾಮಿಲಿ ಕೂಡ ಸುಮ್ನೆ ಕೂರಲ್ಲ ಅಂತ ಇರುತ್ತೆ ಅಲ್ವಾ ಸರ್? ನೋಡಿ, ಇದು ಫಸ್ಟ್ ಇದು ಲಾಸ್ಟ್ ಅಂತ ಏನು ಇಲ್ಲ. HY ಮೇಟಿ ಅವ್ರದ್ದು ಇತ್ತು ಕೇಸು, ಲೈವ್ ಇತ್ತು. ಅದು ಏನಾಯ್ತು? ರೇಣುಕಾಚಾರ್ಯಂದು ಏನಾಯ್ತು? ಹಾಲಪ್ಪ ಅವ್ರದ್ದು ಏನಾಯ್ತು? ಆದ್ರೆ ನಾನು ಏನ್ ಹೇಳೋದಕ್ಕೆ ಬಯಸ್ತೀನಿ, ಬಟ್ ಇದು SIT ಅಂತ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನ್ ಮಾಡಿ ಇವತ್ತು ಒಂದು ಮಹತ್ವದ ತೀರ್ಪು ಬರೀ 14 ತಿಂಗಳಲ್ಲಿ, ಓಕೆ, ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಇವತ್ತು ಯೂಸ್ ಮಾಡಿ ಒಬ್ಬರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ನಾವು ಪ್ರಯತ್ನ ಪಟ್ರೆ, ನಿಜ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಪೊಲೀಸ್ ಅವರು ಬಹಳ ಸಮರ್ಥರಾಗಿದ್ದಾರೆ ಅಂತ ಒಂದು ನನ್ನ ಅನಿಸಿಕೆ. ಓಕೆ ಸರ್. ಮತ್ತೆ ಈ ಕಾನೂನು ಹೋರಾಟಕ್ಕೆ ಅವರು ಕೂಡ ಅವ್ರ ಫ್ಯಾಮಿಲಿ ಅವರು ಮುಂದಾಗ್ತಾರ ಸರ್? ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ ಆಪ್ಷನ್ ಏನಾದ್ರು ಇದೆಯಾ ಸರ್? ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ ಆಪ್ಷನ್? ನೋಡಿ, ಯಾರ ಮಕ್ಕಳಾದ್ರೂ ಅವ್ರ ಮಕ್ಕಳು ಒಳ್ಳೆಯವರಂತಾನೆ ಮನೋಭಾವನೆ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಭಾರತ ದೇಶದಲ್ಲಿ ಹೆಣ್ಣಿಗೆ ತನ್ನದೇ ಆದಂತ ಒಂದು ಸ್ಥಾನ ಇದೆ. ಎಲ್ಲಿ ಹೆಣ್ಣಿಗೆ ಪೂಜೆ ಮಾಡ್ತೀವೋ ಅಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಮ ಜಡ್ಜ್ ಸಾಹೇಬ್, ಎತ್ತೋ ನಾರಸ್ತು ಪೂಜ್ಯತೆ ರಮೆಂತೆ ತತ್ರ ದೇವತಃ ಯತಿ ತಾಸ್ತೂನ ಪೂಜಂತೆ ಸರ್ವಸ್ತಃ ಫಲಾಂ ಕಿಯಾ ಅಂತ. ಅಂದ್ರೆ ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಮಹಿಳೆಯರು ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ಇರುತ್ತೆ ಅಂತ ಆ ಶ್ಲೋಕದ ಅರ್ಥ. ಆ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿ ಈ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದು ನಮ್ಮ ಗಜಾನನ ಭಟ್. ಅದರಲ್ಲಿ ಮುಖ್ಯವಾಗಿ ಯಾಕೆ ಇದು ಕೊಟ್ಟಿದ್ದೀವಿ ಜಡ್ಜ್ಮೆಂಟ್ ಅಂತ ಬಹಳ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ. ಇದು ಆಕ್ಚುಲಿ 376 ಸಬ್+2 ನಲ್ಲಿ ಫಸ್ಟ್ ಲೈಫ್ ಅಂತ ಏನು ಜಡ್ಜ್ಮೆಂಟ್ ಕೊಟ್ಟವ್ರೆ, ನ್ಯಾಚುರಲ್ ಡೆತ್ ಆಗುವವರೆಗೂ ಇದು ಅಪ್ಲಿಕೇಬಲ್ ಆಗುತ್ತೆ. 376 ಓಕೆ, ಸಬ್+2 ನಲ್ಲಿ. ಅದಾದ್ಮೇಲೆ 354, 111, 66 IT ಆಕ್ಟ್, 506 IPC ಇದೆಲ್ಲ ಟೋಟಲಿ ಸೇರಿ ಇವತ್ತು ಜಡ್ಜ್ಮೆಂಟ್ ಯಾವ ರೀತಿ ಇವರು ಮಾಡಿದಾರೆ ಅಂದ್ರೆ, ಬಹಳ ತ್ವರಿತವಾಗಿ ಈ ಒಂದು ಕೇಸನ್ನು ಸವಾಲಾಗಿ ಸ್ವೀಕರಿಸಿ ನಮ್ಮ SIT ಅವರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಒಂದು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಜನಸಾಮಾನ್ಯರಲ್ಲಿ ಇವತ್ತು ಒಂದು ನಂಬಿಕೆ, ಕಾನೂನ್ ಮೇಲೆ ಒಂದು ನಂಬಿಕೆ, ದುಡ್ಡಿರೋರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಏನ್ ಅಂದ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಒಂದು ಪಾಠ ಆಗ್ಲಿ ಅಂತ ಈ ಒಂದು ಜಡ್ಜ್ಮೆಂಟ್ ಬಂದಿದೆ ಅಂತ ಎಲ್ಲರ ಅನಿಸಿಕೆ. ಹೌದು ಸರ್. ಅದೇ ಸರ್, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ನಡೆದುಕೊಳ್ಳೋರ್ ಬಗ್ಗೆ ನ್ಯಾಯಾಲಯ ಸುಮ್ನೆ ಇರೋದಿಲ್ಲ, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜನರಿಗೆ ವಿಶ್ವಾಸ ಬಂದಿರುತ್ತೆ ಸರ್. ಅದು ಮನವರಿಕೆ ಆಗಿದೆ. ಆದ್ರೆ
ಹ್ಮ್. ಜನಸಾಮಾನ್ಯರಲ್ಲಿ ಇಂತ ಒಂದು ಜಡ್ಜ್ಮೆಂಟ್ ಬಂದರೂ ಸಹ ಹ್ಮ್. ಇನ್ನು ಬದಲಾವಣೆ ಸಹ ಇನ್ನು ಆಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಹಾ 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 ನ್ಯಾಯವನ್ನು ಎತ್ತಿ ಹಿಡಿದಾಗ ಹಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಹಾ. ಪ್ರತಿಯೊಬ್ಬರಿಗೂ ಹ್ಮ್. ನ್ಯಾಯ, ಫಂಡಮೆಂಟಲ್ ರೈಟ್ಸ್ ಏನಿದೆಯೋ ಹ್ಮ್. ಅವರವ್ರ ರೈಟ್ಸ್ ಇರಬೇಕು ಅಂತ ಮಹಾನ್ ಭಾವ್ರು ಏನು ಬರ್ದಿಟ್ಟಿದ್ರು ಸಂವಿಧಾನದಲ್ಲಿ, ಹ್ಮ್. ಅದು ಇವತ್ತು ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಒಂದು ನನ್ನ ನಂಬಿಕೆ ಮೇಡಮ್. 10 ರೀಸನ್ ಕೊಟ್ರು ಏನಕ್ಕೆ ಇವ್ರಿಗೆ ನ್ಯಾಚುರಲ್ ಡೆತ್ ವರೆಗೂ ಇವ್ರು ಜೈಲಲ್ಲಿ ಇರಬೇಕು, ಹಾ. ಯಾವ ಕೇಸ್ ಬಗ್ಗೆ ಯಾವ ಇದು ಮಾಡಿದ್ರೆ ಇದಾಗುತ್ತೆ ಅಂತ ಒಂದು ಕ್ಲಿಯರ್ ಆಗಿ ಹಾ. ಎಕ್ಸ್ಪ್ಲೇಷನ್ ಕೊಟ್ಟೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸರ್, ಮತ್ತೆ ಪ್ರಜ್ವಲ್ ರೇವಣ್ಣರವರು 3-4 ದಿನ ಜೈಲ್ವಾಸ ಕಳೀತಾ ಇದಾರಲ್ವಾ, ಇನ್ನು ರಾಜಕಾರಣಿ ಅಲ್ವಾ ಸರ್ ಅವರು? ಹಾಗಾಗಿ ಬೇರೆ ರೀತಿಯಲ್ಲಿ ಆಚೆ ಬರಲು ಅವಕಾಶ ಇದೆಯಾ ಸರ್ ಅವ್ರಿಗೆ? ನೋಡಿ, ರಾಜಕಾರಣಿಗೆ ಒಂದು ಕಾನೂನು, ನಾರ್ಮಲ್ ಪೀಪಲ್ ಒಂದು ಕಾನೂನು ಅಂತ ಏನು ಇಲ್ಲ ಸಂವಿಧಾನದಲ್ಲಿ, ಕಾನೂನಲ್ಲಿ, IPC ನಲ್ಲಿ. ಇದು ದಿಸ್ ಇಸ್ ಟೋಟಲಿ ಫಸ್ಟ್ ಆಫ್ ದ 4 ರೇಪ್ ಕೇಸಸ್ ಲಾರ್ಡ್ ಜಗಾನಿಷ್ಟ ಪ್ರಜ್ವಲ್ ರೇವಣ್ಣ. ಓಕೆ, ಈ 4 ಒಂದು ಮಾತ್ರ ಇದಾಗಿರೋದು. ಇನ್ನು 3 ಇನ್ನು ನಡೀತಾನೆ ಇರ್ಬೇಕು, ಇನ್ನು ನಡೆಯುತ್ತೆ. ಅದ್ರಲ್ಲಿ ಏನಾಗುತ್ತೆ, ಅದರಲ್ಲಿ ಮುಖ್ಯವಾಗಿ ಕಿಡ್ನಾಪ್ ಅಂತ ಒಂದು ಮಾಡಿದ್ವಲ್ಲ, ಆ ಮನೆಯಲ್ಲಿ ಕೆಲಸ ಮಾಡುವ ಒಂದು ಅಡಿಗೆ ಮಹಿಳೆ ಇರಬಹುದು ಮೋಸ್ಟ್ಲಿ, ಅದು SIT ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಂಪೂರ್ಣ ಮಾಹಿತಿ ಇವ್ರಿಗೆ ಲಭ್ಯ ಆಗಿದೆ. ಆ ಬೇಸ್ ಮೇಲೆ ಜಡ್ಜ್ಮೆಂಟ್ ಬಂದಿದೆ ಇದು. ಮೇಡಮ್, ಸರ್, ಇವಾಗ ಜೈಲು ವಾಸ ಹೇಗೆ ಕಡಿತಾ ಇರ್ಬೋದು ಸರ್ ಅವರು? ಬೇರೆ ಕೈದಿಗಳಿಗೆ ಇರೋದು ಸೇಮ್ ಅದೇ ತರನಾ, ಇಲ್ಲ ಇವರೇ ಸಪರೇಟ್ ಆಗಿ ಏನಾದ್ರು ಇವ್ರಿಗೆ ಊಟ ವಸತಿ ಏನಾದ್ರು ಸಪರೇಟ್ ಇರುತ್ತಾ ಸರ್? ವಿಚಾರಣಾಧೀನ ಕೈದಿಗಳಿಗೆ ಬಟ್ಟೆ ಕೊಡಲ್ಲ ಅಲ್ಲಿ. ಓಕೆ, ಸಮವಸ್ತ್ರ ಅಂತ, ಯೂನಿಫಾರ್ಮ್ ಅಂತ ಏನಂತಾರೆ. ಓಕೆ, ವಿಚಾರಣೆಯನ್ನು ಎದುರಿಸ್ತಾ ಇರೋರು ಅವರು. ಒನ್ಸ್ ಕನ್ವಿಕ್ಟ್ ಆದ್ಮೇಲೆ, ಓಕೆ, ಯಾರೇ ಇದ್ರುನು ಅಲ್ಲಿನ ಸಮವಸ್ತ್ರ ತೊಳ್ಳಲೇಬೇಕು. ಕಾನೂನಿನ, ಜೈಲಿನ ಏನು ಕಾನೂನು ಇದೆಯೋ ಅದನ್ನು ಪಾಲನೆ ಮಾಡ್ಲೇಬೇಕು ಯಾರೇ ಇದ್ರುನು. ಈಗ ಬಂದಿರುವ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣಗೆ ಅವ್ರ ಎಜುಕೇಶನ್ಗೋ, ಅವ್ರು ಏನ್ ಕೆಲಸ ಮಾಡ್ತಾರೋ ನೋಡ್ಕೊಂಡ್ಬಿಟ್ಟು ಒಂದೊಂದು ಕೆಲಸವನ್ನು ಜೈಲಿನ ಅಧಿಕಾರಿಗಳು ಕೊಟ್ಟಿರ್ತಾರೆ. ಅದನ್ನು ಫಾಲೋ ಮಾಡಬೇಕಾಗಿರೋದು ಸರ್ವರ್ಗೂನು ಒಂದೇ ಕಾನೂನಲ್ವಾ ಭಾರತ ದೇಶದಲ್ಲಿ. ಅದೇ ನಮ್ಮ ಸಂವಿಧಾನದ ಬ್ಯೂಟಿ. ನಮ್ಮ ದೇಶದ ಬ್ಯೂಟಿ ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು. ಉಳ್ಳವ್ರಿಗೊಂದು ನ್ಯಾಯ, ಇಲ್ಲದೆ ಇರೋರ್ಗೊಂದು ನ್ಯಾಯ ಅಂತ ಸಿಗ್ಬಾರ್ದಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ದೇಶಕ್ಕೆ. ಆ ಸಂವಿಧಾನನೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಬಹಳ ಜನ ಕಾನೂನಿನ ಕುಡಿಕೆಯಿಂದ ತಪ್ಪಿಸ್ಕೊಂತ ಇದ್ರು. ಆ ಮಹಾನ್ ಭಾವರು ಕೊಟ್ಟಿದ್ದು ಏನಾಗಿದೆ ಇವತ್ತು ಒಳ್ಳೇದಾಯ್ತು ಅಂತ ನನ್ನ ಒಂದು ಅನಿಸಿಕೆ. ಸಿಟ್ಟಿಂಗ್ ಜಡ್ಜ್ ಅವರು 10 ಸೆಂಟೆನ್ಸ್ ಅಂದ್ರೆ 10 ಸೆಂಟೆನ್ಸ್ ಕೊಟ್ಟವರು ಇದರಲ್ಲಿ. ಯಾಕೆ ಇವರಿಗೆ ಈ ರೀತಿ ಜಡ್ಜ್ಮೆಂಟ್ ಕೊಡಬಾರ್ದು ಅಂತ. ಇದರಲ್ಲಿ ಮಿಸ್ಗೈಡ್ ಏನ್ ಮಾಡಿದ್ದಾರೆ, ಅದರಲ್ಲಿ ಮೊದಲನೇದಾಗಿ ಅಬ್ಯೂಸ್ ಆಫ್ ಎ ಪವರ್ ಸೋಷಿಯಲಿ ಅಂಡ್ ಎಕನಾಮಿಕಲಿ ವ್ಯಾಲ್ಯೂಬಲ್ ಪರ್ಸನ್ ವಿಕ್ಟಿಮ್ ಆಗಿದ್ದಾನೆ. ಮಲ್ಟಿಪಲ್ ಇನ್ಸ್ಟೆನ್ಸಸ್ ಆಫ್ ದ ರೇಪ್ ಓವರ್ ಅನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಅಲ್ಲಿ ಮಾಡಿದ್ದಾನೆ. ಡೆಲಿಬರೇಟ್ ಪ್ಲಾನ್ ಪ್ರಕಾರ ಮಾಡಿದ್ದಾನೆ, ಇನ್ಕ್ಲೂಡಿಂಗ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ. ಸರ್ಕ್ಯುಲೇಷನ್ ಆಫ್ ವಿಡಿಯೋ ಮಾಡವನೆ, ರಿಸಲ್ಟಿಂಗ್ ಇನ್ ಪಬ್ಲಿಕ್ ಹ್ಯೂಮಿಲಿಯೇಷನ್ ಅದೊಂದು ಮಾಡಿದ್ದಾನೆ. ಇದು ಟಾಪ್ 10 ಅಲ್ಲಿ ಇವರು ಕೊಟ್ಟಿರುವ ಜಡ್ಜ್ಮೆಂಟ್ ನೋಡಿದ್ರೆ ಬಹಳ ಯೋಚನೆ ಮಾಡ್ಬಿಟ್ಟು ಇವ್ರು ಜಡ್ಜ್ಮೆಂಟ್ ಕೊಟ್ಟಿರಬಹುದು ಇದು. ಅಂದ್ರೆ ಜೀವನ ಪರ್ಯಂತ ಜೈಲು ವಾಸ ತಪ್ಪಿದ್ದಲ್ಲ. ಹೌದು. ಓಕೆ ಸರ್. ಅವ್ರಿಗೆ ಮೇಲ್ವನ್ ಈಗ ಹೈಕೋರ್ಟ್ಗೆ ಹೋಗ್ಬೋದು, ಅಪೀಲ್ ಹೋಗ್ಬೋದು, ಇಲ್ಲ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಅದು ಬೇರೆ ವಿಷಯ. ಬಟ್ ಈ ಜಡ್ಜ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರಿಗೂ ನಾಳೆ ದಿನ ನಮ್ಮ ಹತ್ರ ದುಡ್ಡಿದ್ರೆ ಏನಾದ್ರು ಮಾಡ್ಬೇಕಂತ ಹೋದವರಿಗೆ ಒಂದು ಪಾಠ ಆಗುತ್ತೆ ಇದು. ಅದ್ರಲ್ಲಿ 2 ಮಾತಿಲ್ಲ. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮ ಎಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ಮೇಡಮ್. ಸೊ ಇದಿಷ್ಟು ಕೂಡ ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹಾಗೂ ವಕೀಲರು ಆದಂತಹ ಡಾಕ್ಟರ್ CK ಮೌಲಾ ಶರೀಫ್ ರವರ ಮಾತುಗಳು ಆಗಿದೆ. ಒಂದಿಷ್ಟು ಪ್ರಜ್ವಲ್ ರೇವಣ್ಣ ಕೇಸ್ ಪರ ಮತ್ತು ವಿರೋಧ ಪರ ಹೇಗೆ ಕಾನೂನು ಹೋರಾಟ ಆಗಬಹುದು, ಈ ಕೇಸ್ ಬಗ್ಗೆ ಜನಮನದಲ್ಲಿ ವಿಶ್ವಾಸ ಕೂಡ ಬಂದಿರಬಹುದು ಅನ್ನೋ ಮಾತುಗಳು ತಿಳಿದಿದ್ದೀವಿ. ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರಗಳು.